ಆಡಿಸಿ ನೋಡು ಬೀಳಿಸಿ ನೋಡು. ಗೈಸ್ ನೋಡ್ತಾ ಇದ್ದೀರಲ್ಲ, ಸೇಮ್ ಈ ಬಸ್ ಬಂತಲ್ಲ ಅದೇ ರೂಟಲ್ಲಿ ನಡ್ಕೊಂಡು ಬರ್ತಾರೆ ನಮ್ಮ ರಾಜಣ್ಣ. ಆವಾಗ ಕಸ್ತೂರಿ ನಿವಾಸದ ಸಿನಿಮಾದಲ್ಲಿ ಅದೊಂದು ಹಾಡು ಇವತ್ತಿಗೂ ಎಷ್ಟೋ ಜನಕ್ಕೆ ಕಾಡುತ್ತೆ. ಆ ಹಾಡನ್ನು ಒಂದು ಸೀನು, ಆ ಸಾಂಗ್ ಫುಲ್ ಸೀನು, ಆ ಫುಲ್ ಸಾಂಗ್ ಇಲ್ಲೇ ಮಾಡಿರೋದು. ಇನ್ನೂ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನೋಡಿ. ರೋಡ್ ಕ್ರಾಸ್ ಮಾಡಬೇಕು, ಅದಕ್ಕೆ ರೋಡ್ ಕ್ರಾಸ್ ಮಾಡಿ ನಾನು ಮುಂದೆ ಹೋಗಿ ಅಲ್ಲೇ ತೋರಿಸ್ತೀನಿ. ಆ ಮರ ಇದೆಯಲ್ಲ, ಆ ಸೀನಲ್ಲಿ, ಆ ಫ್ರೇಮಲ್ಲಿ ಲಾಸ್ಟ್ ಮರ, ಆ ಮರ ಈಗ 8-9 ವರ್ಷದ ಹಿಂದೆ ಕಟ್ ಮಾಡಿರೋದಂತೆ. ಸೊ ಆ ಮರ ಇದ್ದಿದ್ದ ಜಾಗನೂ ನಾನು ತೋರಿಸ್ತೀನಿ ನೋಡಿ. ಈಗ ಬಸ್ ಬರ್ತಾ ಇದೆಯಲ್ಲ ಹಾಗೇ ನಡ್ಕೊಂಡು ಬರ್ತಾರೆ. ಮೊದಲಲ್ಲೆಲ್ಲ ಖಾಲಿ ಜಾಗ ಇತ್ತು, ಇವತ್ತಿಗೂ ಅಲ್ಲೆಲ್ಲ ಖಾಲಿ ಜಾಗ ಇದೆ, ಒಂದಷ್ಟು ಕಾಂಪೌಂಡ್ ಹಾಕಿರೋದು. ಸೊ ಹತ್ರ ಹೋಗಿ ತೋರಿಸ್ತೀನಿ ನಾನು. ಬನ್ನಿ, ನಾನು ಇವಾಗ ರೋಡ್ ಕ್ರಾಸ್ ಮಾಡ್ತೀನಿ. ಈಗ ನೋಡಿ ಎಷ್ಟು ಜನನಿಬಿಡ ಪ್ರದೇಶ ಆಗಿದೆ. ಬಟ್ ಆವಾಗ ನಮ್ಮ ರಾಜಣ್ಣವ್ರು ನಡ್ಕೊಂಬರ್ಬೇಕಾದ್ರೆ ಈ ಥರ ಗಾಡಿಗಳೇ ಇರಲಿಲ್ಲ, ಸರಿಯಾಗಿ 53 ವರ್ಷದ ಹಿಂದೆ. ಸೊ ಬನ್ನಿ ಮತ್ತೆ ರೋಡ್ ಕ್ರಾಸ್ ಮಾಡ್ತೀನಿ. ಈಗ ರೋಡ್ ಕ್ರಾಸ್ ಮಾಡಿ ಅಲ್ಲೇ ಹೋಗಿ ತೋರಿಸ್ತೀನಿ. ಇಲ್ಲಿ ಮರ ಇದೇ ಫ್ರೇಮ್ ನೋಡಿ, ಈ ಫ್ರೇಮೇ ಆ ಫ್ರೇಮು. ಈಗ ಇಲ್ಲೊಂದು ಬಿಲ್ಡಿಂಗ್ ಎಲ್ಲ ಬಂದಿದೆ, ಇಲ್ಲೊಂದು ಆಸ್ಪತ್ರೆ ಇದೆ, ಲಕ್ಷ್ಮೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದು ಆಸ್ಪತ್ರೆ ಇದೆ. ಸೊ ಇದೇ ಫ್ರೇಮ್ ಅವತ್ತು ಕ್ಯಾಮ್ರಾಮ್ಯಾನ್ ಅವರು ಇಟ್ಟಿರ್ತಾರೆ. ಅವರು ಯಾರು ಏನು ಅದೆಲ್ಲ ನೀವು ಸಿನಿಮಾದಲ್ಲಿ ನೋಡ್ಬೋದು. ಸೊ ಮರ ಎಲ್ಲಿತ್ತು ಗೊತ್ತಾ, ಅಲ್ಲೊಂದು ಸ್ಕೂಲ್ ಬಸ್ ಕಾಣ್ತಿದೆಯಲ್ಲ, ಅಲ್ಲೇ ಆ ಮರ ಇದ್ದಿದ್ದು. ಸೊ ನಾನು ಅಲ್ಲೇ ಹೋಗಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲೇ ನೋಡಿ ನಮ್ಮ ರಾಜಣ್ಣ ನಡ್ಕೊಂಬರ್ತಾ ಇದ್ದಿದ್ದು. ಸೊ ಇಲ್ಲಿ ಆ ಕಲ್ಗಳಿತ್ತು, ಕಲ್ಗಳು ಇಕ್ಕಿರ್ತಾರಲ್ಲ ಸೈಡಲ್ಲಿ, ರಾಜಣ್ಣವ್ರು ನಡ್ಕೊಂಡು ಬಂದಿದ್ದ ಜಾಗ ಇದು. ಇವತ್ತು ಫುಟ್ಪಾತ್ ಆಗಿದೆ. ಆವಾಗ ಅಲ್ಲೊಂದು ಮರ ಇತ್ತಲ್ಲ ಆ ಫ್ರೇಮಲ್ಲಿ, ದೊಡ್ಡ ಮರ ಇದ್ದಿದ್ದು ಇಲ್ಲೇ ನೋಡಿ, ಈ ಗೇಟ್ ಎದುರುಗಡೆನೆ ಇದೇ ಜಾಗದಲ್ಲೇ ಮರ ಇದ್ದಿದ್ದು. ಇವತ್ತು ಒಂದು ಕಾಲೇಜ್ ಇದೆ, ಮುನೇಶ್ವರ ಕಾಲೇಜ್ ಅಂತ. ಈ ಮರ ಇಲ್ಲೇ ಇದ್ದಿದ್ದು. ಆ ಮರದ್ದು ಇಲ್ಲೂ ಒಂದೆರಡು ಕೊಂಬೆಗಳಿದೆ ನೋಡಿ, ಇಲ್ಲಿದೆ ನೋಡಿ. ಇದು ಅದ್ರದ್ದೇ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಬಟ್ ಆ ಮರ ಇದ್ದಿದ್ದು ಇಲ್ಲೇ ಅಂತ ಮಾಹಿತಿ ಅಲ್ಲ, ನಾನಿಲ್ಲಿ ಕೇಳ್ಪಟ್ಟಿದ್ದೀನಿ. ಸೊ ಇಲ್ಲೇ ಆ ಮರ ಇದ್ದಿದ್ದು. ಆ ಮರ ಈ ಕಾಂಪೌಂಡ್ ಕಟ್ಟಬೇಕಾದ್ರೆ ನೋಡಿ, ಇವತ್ತಿಗೂ ಆ ಖಾಲಿ ಜಾಗ ಹಾಗೇ ಇದೆ ನೋಡಿ. ಇಲ್ಲಿ ಕಾಂಪೌಂಡ್ ಒಂದು ಹಾಕಿದ್ದಾರೆ, ಕಾಂಪೌಂಡ್ ಒಳಗಡೆ ಫುಲ್ ಖಾಲಿ ಜಾಗ ಇದೆ. ಬಟ್ ಇಲ್ಲೇ ಆ ಮರ ಇದ್ದಿದ್ದು, ಇಲ್ಲಿ ಆ ಮೈಲಿ ಗಲ್ಲುಗಳು ಅಂತ ಹೇಳ್ತಾರಲ್ಲ, ಈಗ ಆ ಕಲ್ಲುಗಳೇ ಮಾಯ ಆಗಿದೆ ಬಿಡಿ. ಸೊ ಆ ಕಲ್ಲುಗಳು ಇದ್ದಿದ್ದು ಇಲ್ಲೇ, ಇಲ್ಲಿ ಇವತ್ತು ಆ ಗೇಟ್ ಆಗಿದ್ದಾರೆ. ಸೊ ಇಲ್ಲಿ ನಮ್ಮ ರಾಜಣ್ಣ ಕಸ್ತೂರಿ ನಿವಾಸದಲ್ಲಿ ನಡ್ಕೊಂಬರೋದು ಅಪ್ಪಿದೆಯಲ್ಲ ಇದು. ಈ ರೋಡ್ ಪೂರ್ತಿ ಶೂಟಿಂಗ್ ಆಗಿದೆ, ಈ ಹಾಡು ಪೂರ್ತಿ ಶೂಟಿಂಗ್ ಆಗಿರೋದು ಇದೇ ರೋಡಲ್ಲಿ. ಸೊ ಅಲ್ಲಿಂದ ನಡ್ಕೊಂಬಂದು ಹಿಂಗೆ ಬರ್ತಾರೆ. ಆಡಿಸಿದಾತ ಬೇಸರ ಮೂಡಿ ಅಂತ ಒಂದು ಹಾಡಿದೆಯಲ್ಲ, ಸೊ ಅದೇ ಹಾಡು. ನಾವು ನಿಮಗೆ ಪಕ್ಕದಲ್ಲಿ ಅದು ಹಾಕಿದ್ದೀನಿ ಶೂಟಿಂಗ್ದು, ಆ ಫ್ರೇಮು ನಿಮಗೆ ತೋರಿಸ್ತೀನಿ. ಆ ಮರ ಇದ್ದಿದ್ದು ಇಲ್ಲಿ, ಆ ಮೈಲಿಗಲ್ಲು ಇದ್ದಿದ್ದಿಲ್ಲಿ. ಸೊ ನೋಡಿ, ನಾನಿವಾಗ ನಮ್ಮ ರಾಜಣ್ಣವ್ರು ನಡೆದಿದ್ದ ಜಾಗದಲ್ಲೇ ತಿರ್ಗಾ ನಡೀತಾ ಇದ್ದೀನಿ. ನಮ್ಮ ರಾಜಣ್ಣ ಅವಾಗ ಹೇಗೆ ನಡೆದ್ರೋ, ಡಾಕ್ಟರ್ ರಾಜ್ಕುಮಾರ್, ನಟ ಸಾರ್ವಭೌಮ, ಅವ್ರು ನಡೆದಿದ್ದು ಹಾದಿಲೇ ನಾನು ನಡೀತಾ ಇದ್ದೀನಿ. ಸೊ ಅವ್ರ ಧೂಳು ಸಮಕ್ಕೂ ನಾವಿಲ್ಲ. ಬಟ್ ಆದ್ರೂ ನೋಡಿ ಇದೇ ಜಾಗ. ನೋಡೋಣ, ಇಲ್ಲೊಂದಿಬ್ಬರು ಹುಡುಗರು ಇದ್ದಾರೆ, ಅವ್ರಿಗೆ ಕೇಳ್ತೀನಿ ನಾನು, ಇಲ್ಲಿ ಶೂಟಿಂಗ್ ಆಗಿದ್ದು ಗೊತ್ತಾ ಅಂತ. ಅವ್ರೇನಂತಾರೆ, ಅವ್ರಿಗೆ ಗೊತ್ತೇ, ಇಲ್ಲಿ ಯಾರಿಗೂ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ. ಬಟ್ ನಾನು ಈ ಮಾಹಿತಿನ ಎತ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಇದ್ದವ್ರು ಆಗಲೇ ಹೋಗ್ಬಿಟ್ಟಿದ್ದಾರೆ. ಸೊ ನೋಡ್ಬೋದು, ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಇಲ್ಲಿ ಆ ಮರ ಇರುತ್ತೆ. ಆಮೇಲೆ ನೀವು ಬ್ಯಾಕ್ ಡ್ರಾಪಲ್ಲಿ ನೋಡ್ಬೋದು, ಗುಡ್ಡ ಇರುತ್ತೆ. ಆ ಗುಡ್ಡದ ಮೇಲೇ ಅಲ್ಲೊಂದು ಬಿಲ್ಡಿಂಗ್ ಇದೆ ನೋಡಿ, ಲಕ್ಷ್ಮೀ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ. ಆ ಹಿಂದೆ ಬಿಲ್ಡಿಂಗ್ ಇರೋದೆಲ್ಲ ಆ ಗುಡ್ಡದ ಮೇಲೆ ಇವತ್ತಿಗೂ ನಿಂತಿರೋದು. ಸೊ ಇದು ಆ ಗುಡ್ಡ, ಆ ಅಪ್ಪು. ಸೊ ಇದೇ ರೋಡಲ್ಲೇ ಈ ಅಪ್ಪಿದೆ ನೋಡಿ, ಇದು ಅಪ್ಪಿದೆಯಲ್ಲ, ಈ ಅಪ್ಪಲ್ಲೇ ಶೂಟಿಂಗ್ ನಡೆದಿರೋದು. ಕ್ಯಾಮ್ರಾ ಆ ಕಡೆ ಇರುತ್ತೆ, ಆ ಕಡೆನೂ ಖಾಲಿ ಇತ್ತು, ಈಗಲೂ ಖಾಲಿ ಇದೆ ನೋಡಿ. ಆ ಸೈಡೆಲ್ಲ, ರೈಟ್ ಸೈಡಲ್ಲ, ಆ ಸೈಡೆಲ್ಲ ಖಾಲಿ ಇದೆ. ಇವತ್ತಿಗೂ ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಖಾಲಿ ಇದೆ, ಖಾಲಿ ಜಾಗ ಇದೆ. ಸೊ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ. ಬಟ್ ಇಲ್ಲೇ ಇದ್ದಿದ್ದು. ನಿಮ್ಗೇನಾದರೂ ನೋಡಬೇಕು ಅನ್ಸಿದ್ರೆ ಈ ಜಾಗ ದಯವಿಟ್ಟು ಬನ್ನಿ. ಇದು ಸುಮ್ನಹಳ್ಳಿ ಬ್ರಿಡ್ಜಿಂದ ಒಂದು 100 ಮೀಟ್ರ್ ಇದೆ ಅಷ್ಟೇ. ನೋಡಿ, ಇಲ್ಲಿ ಸುಮ್ನಹಳ್ಳಿ ಬ್ರಿಡ್ಜ್ ಇದೆಯಲ್ಲ,
ಇದು ಮಾಗಡಿ ರೋಡು, ಲೆಫ್ಟ್ ಸೈಡ್ ಹೋದರೆ ಯಶವಂತಪುರ ತುಮಕೂರು ರೋಡು, ರೈಟ್ ಸೈಡ್ ಹೋದರೆ ಹನುಮನ್ ನಗರ. ಸೊ ಈ ಕಡೆ ಬ್ಯಾಡ್ರಳ್ಳಿ ಸೈಡ್ ಬಂದರೆ ಇಲ್ಲಿಂದ ಒಂದು 100ರಿಂದ 200 ಮೀಟರ್ ಆಗುತ್ತೆ ಅಷ್ಟೇ. ನೋಡೋಣ, ಅಲ್ಲಿ ಯಾರನ್ನಾದ್ರೂ ಒಬ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸೊ ಮತ್ತೆ ರೋಡ್ ದಾಟಿದ್ದೀನಿ. ಈ ಜಾಗದಲ್ಲೇ ಮರ ಇದ್ದಿದ್ದು ನೋಡಿ. ಈಗ ಒಂದು 2 ವೀಲರ್ ಬಂತಲ್ಲ, ಅದೇ ಜಾಗದಲ್ಲೇ ಆ ಮರ ಇದ್ದಿದ್ದು, ಅಲ್ಲಿ ಮೈಲಿಗಲ್ಗಳು ಇದ್ದಿದ್ದು. ಸೊ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರು ನಮ್ಮ ರಾಜಣ್ಣ ಆ ಸೀನಲ್ಲಿ. ಆ ಕಸ್ತೂರಿ ನಿವಾಸ ಸಿನಿಮಾ ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಸೊ ಇಲ್ಲೊಂದು ಅಂಗಡಿ ಇದೆ. ಸೊ ಇಲ್ಲೇ ದೊಡ್ಡವರು ಇದ್ದಾರೆ, ವಯಸ್ಸಾದವರು. ಸೊ ಇವ್ರನ್ನೇ ಮಾತಾಡ್ಸೋಣ. ಸರ್ ಅಲ್ಲಿ ಮರ ಇತ್ತಲ್ಲ, ಯಾವಾಗ ಕಡ್ದಾಕಿರೋದು? 10 ವರ್ಷ ಆಯಿತಾ? ಓಕೆ ಓಕೆ. ಅಲ್ಲಿ ಕಸ್ತೂರಿ ನಿವಾಸ ಶೂಟಿಂಗ್ ಆಗಿತ್ತಲ್ಲ, ಗೊತ್ತಾ ನಿಮಗೆ ಅದ್ರ ಬಗ್ಗೆ ಮಾಹಿತಿ? ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು ಇಲ್ಲಿ ಅಂಗಡಿಗೆ ಬಂದು? 17 ವರ್ಷ ಆಯಿತು. ಓಕೆ. ಆ ಫಿಲಮ್ ಶೂಟಿಂಗ್ ಒಂದು 53-54 ವರ್ಷ ಆಗಿದೆ. ಹಾಂ ಓಕೆ. ಅದೇ ಥರ ಮರ ಇತ್ತಲ್ಲ ಒಂದು ದೊಡ್ಡ ಮರ? ಯಾವ ಮರ? ಆಲ್ದ ಮರ ಅಂತಾರಲ್ಲ. ಹಾಂ ಓಕೆ 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 ಓಕೆ. ಎಷ್ಟು, ಒಂದು 8-9 ವರ್ಷ ಆಯಿತಾ? ಹಾಂ ಓಕೆ ಓಕೆ. ಆ ಕಡ್ದಾಗ ನೀವು ಇದ್ರಾ ಇಲ್ಲಿ? ಯಾರಿಗೂ ಗೊತ್ತಿಲ್ಲ ಅಲ್ಲಿ ಶೂಟಿಂಗ್ ಆಗಿರೋದಿಲ್ಲ ಅಕ್ಕಪಕ್ಕದಲ್ಲಿ? ನಿಮಗಿಂತ ಅಳುಬ್ರು ಯಾರಾದರೂ ಇದ್ದಾರಾ ಇಲ್ಲಿ? ನಿಮಗೆ ನೀವೇ ಫಸ್ಟ್ ಅಂಗಡಿ? ಹಾಂ. ಇಲ್ಲೊಂದು ಮರ ಇತ್ತಾ ಅಲ್ಲಿ? ಗೊತ್ತಿಲ್ವಾ? ಗೊತ್ತಿಲ್ವಾ? ನಮ್ಮ ರಾಜ್ಕುಮಾರ್ ಒಂದು ಫಿಲಮ್ ಮಾಡಿದ್ರಿ ಇಲ್ಲಿ, ಗೊತ್ತಾ ನಿಮಗೆ? 53 ವರ್ಷದಿಂದ. ಗೊತ್ತೇ ಇಲ್ಲ ನಿಮಗೆ? ನೋಡಿ ಅಲ್ಲೇ ಇದ್ದೀರಾ ಎದುರುಗಡೆನೆ. ಹಾಂ, ಕಸ್ತೂರಿ ನಿವಾಸ ಶೂಟಿಂಗ್ ಆಗಿತ್ತು ಇಲ್ಲಿ. ಹಾಂ ಓಕೆ 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 ಓಕೆ. ನಿಮಗೂ ಗೊತ್ತಿಲ್ಲ? ಇಲ್ಲಿ ಒಂದು ಕಸ್ತೂರಿ ನಿವಾಸದ ಒಂದು ಶೂಟಿಂಗ್ ಆಗಿದೆ, ಆಡಿದೆ ಗೊತ್ತಾ? ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ. ಗೊತ್ತಿಲ್ಲ? ಹಾಂ. ಈಗ 53 ವರ್ಷದಿಂದ ಅವಾಗ ಹೆಂಗಿರುತ್ತೆ ಇವಾಗ ಹೆಂಗಿರುತ್ತೆ? ಸೊ ಅದೇನೆ, ಅಲ್ಲಿ ಆ ಗೇಟ್ ಹತ್ರ ಒಂದು ಮರ ಇತ್ತು, ದೊಡ್ಡ ಮರ. ಇವಾಗ 8-9 ವರ್ಷದಿಂದ ಕಡ್ದಾಕಿದ್ದಾರೆ. ಯಾವುದು? ಆ ಮರ ಇತ್ತು, ಆ ಗುರುತು ಸೀನ್ ಮಾಡಿರ್ತಾರೆ. ನಮ್ಮ ರಾಜ್ಕುಮಾರ್ ಅವರು ಅಲ್ಲಿ ನಡ್ಕೊಂಡು ಹೋಗ್ತಾರೆ ಹಿಂಗೆ ಅಪ್ಪಲ್ಲಿ. ಹಾಂ, ಹಿಂಗೆ ನಡ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಾರೆ. ನೋಡಿ, ನಿಮಗೆ ಗೊತ್ತಿಲ್ಲ. ಈಗಾದ್ರೂ ಕುರುನೇ ಇಲ್ಲ. ಏನು ಅಂದರೆ ಅದೊಂದು ಮರ ಗುರ್ತಿಗಿತ್ತು, ಇವಾಗ ಒಂದು 8-9 ವರ್ಷದಿಂದ ಕಡ್ದಾಕಿದ್ದಾರೆ. ಇವಾಗ ನಮ್ಮ ಯಜಮಾನ್ರು ಹೇಳಿದ್ರು ಅದನ್ನೇ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ನಾವು ನಮ್ಮ ರಾಜಣ್ಣವರ ಮಗ ಶಿವಣ್ಣ ಅವ್ರದ್ದು ಒಂದು ಹೋಮ್ ಸಿನಿಮಾದ ಶೂಟಿಂಗ್ ಸ್ಪಾಟ್ ಹಾಕಿದ್ದೀನಿ. ಏನಿತ್ತು ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಶಿವರಾಜ್ ಕುಮಾರ್ ಅಲ್ಲಿ ಎಂಟ್ರಿ ಆಗ್ತಾರೆ, ಕಿಸ್ ಕೊಡ್ತಾರೆ. ಆ ಕಿಸ್ ಸೀನ್ ಇರೋದು ಇಲ್ಲೇ ನೋಡಿ. ಆ ಕಟ್ಟೆ ಇದೆಯಲ್ಲ, ಆ ಕಟ್ಟೆ ಹತ್ರನೇ ಹೋಗಿ ಕುತ್ಕೊಳ್ಳೋದು ಅವರು. ಅವಾಗ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ನಾನು ಇದ್ರದ್ದು ವೀಡಿಯೋಗಳದ್ದು ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಅದನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಈ ಥರ ನಮ್ಮ ಸಿನಿಮಾಗಳ, ಹಳೆಯ ಸಿನಿಮಾಗಳ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸ್ತೀನಿ. ಇದು ನಮ್ಮ ರಾಜಣ್ಣ ನಡೆದು ಹೋದ ದಾರಿ. ಸೊ ಅದಕ್ಕೋಸ್ಕರನೇ ನಿಮಗೆ ತೋರಿಸ್ಲೇಬೇಕು ಅಂತ ಅನ್ನಿಸ್ತು. ಮಾಹಿತಿಗಳನ್ನು ಕಲೆ ಹಾಕಿ ಆ ಹಾಡು ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಇದೇ ರೀತಿಯ ಸಿನಿಮಾಗಳ ಶೂಟಿಂಗ್ಗಳ ಸ್ಪಾಟ್, ಹಳೆಯ ಸ್ಪಾಟ್ಗಳನ್ನ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ಹಳೆ ವೀಡಿಯೋಗಳದ್ದು ಲಿಂಕ್ಗಳು ನಾನು ಹಾಕಿದ್ದೀನಿ. ಥ್ಯಾಂಕ್ ಯು. ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಗುಡ್ ಬಾಯ್.